ಕಾರವಾರದ ಬಜಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಮಕ್ಕಳ ಸಂತೆ ನಡೆಯಿತು. ಬಗೆ ಬಗೆಯ ತಿಂಡಿ ತಿನಿಸುಗಳು, ತರಕಾರಿ, ಚಪ್ಪಲಿ, ಗೃಹ ಬಳಕೆ ವಸ್ತುಗಳು ಮಾರಾಟ ಮಾಡಲಾಯಿತು. ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಹಿನ್ನೆಲೆಯಲ್ಲಿ ಮಕ್ಕಳ ಸಂತೆಯನ್ನು ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಆಯೋಜಿಸಿದ್ದು, ಮೀನು, ಚಿಕನ್, ರೊಟ್ಟಿ, ಗೋಬಿ ಮಂಚೂರಿ, ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಮನೆಯಿಂದಲೇ ಮಕ್ಕಳು ತಯಾರಿಸಿಕೊಂಡು ಬಂದಿದ್ದರು. ಜೊತೆಗೆ ಮನೆ ಬಳಕೆಯ ವಸ್ತುಗಳನ್ನು, ತರಕಾರಿ, ಹೂವುಗಳನ್ನು ಕೂಡ ಮಾರಾಟಕ್ಕೆ ತರಲಾಗಿತ್ತು. ಸಂತೆ ಹಿನ್ನೆಲೆಯಲ್ಲಿ ಶಾಲೆಗೆ ಆಗಮಿಸಿದ ಪಾಲಕರನ್ನು, ಸಾರ್ವಜನಿಕರನ್ನು ತಮ್ಮ ಸ್ಟಾಲ್ಗಳಿಗೆ ಆಹ್ವಾನಿಸಿ ತಾವು ತಂದಿದ್ದ ವಸ್ತುಗಳ ಬಗ್ಗೆ ತಿಳಿಸಿ ಮಾರಾಟ ಮಾಡುವುದು ವಿಶೇಷವಾಗಿತ್ತು. ಸಂತೆಗೆ ಆಗಮಿಸಿದ ಲಲಿತಾ ವೈದ್ಯ ಮಾತನಾಡಿ, ಬಜಾರ್ ಶಾಲೆಯಲ್ಲಿ ವ್ಯವಹಾರ ಜ್ಞಾನ ಹೆಚ್ಚಿಸಲು ಮಕ್ಕಳ ಸಂತೆ ಆಯೋಜಿಸಿದ್ದು, ಉತ್ಸಾಹದಿಂದ ಮಕ್ಕಳು ಪಾಲ್ಗೊಂಡಿದ್ದಾರೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ, ವ್ಯವಹಾರದ ಜ್ಞಾನ ಬೆಳೆಸಿಕೊಳ್ಳಲು ಇದು ಸಹಕಾರಿಯಾಗಲಿದೆ ಎಂದರು. ಅಂದರೆ ಅವ್ರ ವ್ಯವಹಾರ ಹೆಂಗಾಗಬೇಕಂತ ಹೇಳಿ, ಅಂದರೆ ಒಂದು ಮಾರ್ಕೆಟಿಗೆ ಹೋದಾಗ ಪ್ಲಸ್ ಮೈನಸ್ ಡಿವಿಷನ್ ಮಾಡಿದಾಗ ಹೇಗೆ ಅವ್ರ ತಲೆಯಲ್ಲಿ ವಿಚಾರಗಳು ಬರಬೇಕು. ಈಗ 100 ರೂಪೀಸ್ ಕೊಟ್ಟರೆ 30 ರೂಪೀಸ್ ತೊಗೊಂಡ್ರೆ ಅವರಿಗೆ ಮಿಸ್ಕೆಸ್ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಇಲ್ಲಿಂದ LKG ಫಸ್ಟ್ ಸ್ಟ್ಯಾಂಡರ್ಡಿಂದ ಮಕ್ಕಳು ಸ್ಟಾಲ್ಸ್ ಹಾಕಿದ್ದಾರೆ. ಆ ಸ್ಟಾಲ್ಸನ್ನು ನೀವು ವಿಚಾರಿಸಿ ನೋಡಿ ತಗೊಳ್ಬೇಕಾಗಿ ವಿನಂತಿ. ಇದು ರೊಟ್ಟಿ ಉತ್ತರ ಕರ್ನಾಟಕ ಸ್ಪೆಷಲ್, ಮತ್ತು ಇದು ಶೇಂಗಾ ಚಟ್ನಿ, ಇದು ಕೆಂಪು ಚಟ್ನಿ ಅಂತ. ಇದು ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಭಾಳ ಫೇಮಸ್ ಕೆಂಪು ಚಟ್ನಿ. ಮತ್ತು ಇದು ಪಲ್ಯ ಇದನ್ನು ಕೂಡ ಫೇಮಸ್ ಇದೆ. ಮತ್ತು ಇದಂತೂ ಹೆಣಗಾಯಿ ಪಲ್ಯ. ಇದು ಬದನೆಕಾಯಿ ಹೆಣಗಾಯಿ ಪಲ್ಯ, ಇದು ಭಾಳ ಫೇಮಸ್. ಅಂದರೆ ಇದ್ರ ಜೊತೆ ಭಾಳ ತಿನ್ಲಿಕ್ಕೆ ಚಲೋ ಆಗ್ತದೆ. ಮತ್ತು ಇದು ರೊಟ್ಟಿ ತಂಗಳು ರೊಟ್ಟಿ, ಇದು ಫುಲ್ ಮಿಲ್ಸ್ ಇಷ್ಟು ಸಿಗ್ತದೆ. ಈ ಥರ ಆಗ್ತದೆ ಫುಲ್ ಮಿಲ್ಸ್. ಇದು ಎಂತ ಮಾಡಿದಪ್ಪ ಅಂದರೆ, ಈಗ ಆ್ಯನ್ಯುವಲ್ ಡೇ ಇದೆ, ಇವತ್ತು ಫುಡ್ ಫೆಸ್ಟಿವಲ್ ಇದೆ ಶಾಲೆಯಲ್ಲಿ. ಒಂದು 100 ಜನ ಮಕ್ಕಳೆಲ್ಲ ಇದೆ, ಭಾಳ ಜನ ಮಕ್ಕಳೆಲ್ಲ ಕೂಡಿ ಇದು ಮಾಡ್ತಾರೆ. ಅಂದರೆ ಫುಡ್ ಫೆಸ್ಟಿವಲ್ ಇದೆ ಈ ಸದ್ಯಕ್ಕೆ ಸ್ಕೂಲಲ್ಲಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.